ಸುದೀರ್ಘ ಕಾಲ ಯಾವ ಕುಟುಂಬಗಳು ಕೂಡ ಅನ್ಯೂನ್ಯವಾಗಿರ್ತಕ್ಕಂಥದ್ದನ್ನ ನಾವು ಕಾಣ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆ ನಿಟ್ಟಿನಲ್ಲಿ 72 ವರ್ಷಗಳ ಕಾಲ ತುಂಬ ಒಂದು ಸಾಂಸಾರಿಕ ಜೀವನವನ್ನ ಸಾಗಿಸಿ ಕಳೆದ 10 ದಿನಗಳ ಹಿಂದೆ ನಮ್ಮನ್ನೆಲ್ಲ ಅಗಲದಂತ ಮಾತೃಶ್ರೀ ಚೆನ್ನಮ್ಮನವರ ಒಂದು ನುಡಿ ನಮನ ಕಾರ್ಯಕ್ರಮವನ್ನ ನಾವೆಲ್ಲರೂ ಕೂಡ ಏನಿಟ್ಕೊಂಡಿದ್ದೇವೆ, ಖಂಡಿತ ಅವ್ರಿಗೂ ನಮಗೂ ಮೊದಲಿಂದನೂ ಕೂಡ ನಾನು ಚಿಕ್ಕ ವಯಸ್ಸಿನಿಂದನೂ ಕೂಡ ಅವಿನಾಭಾವ ಒಂದು ಸಂಬಂಧ ಆ ಕುಟುಂಬದ ಜೊತೆ ಮೊದಲಿಂದನೂ ಕೂಡ ಅದೇ ಒಡನಾಟ ಬೆಳೆಯಲಿಕ್ಕೆ ಸಾಧ್ಯ ಆಯ್ತು. ಏನು ನಮ್ಮ ತಂದೆಯವರು ಶಾಸಕರಾಗಿದ್ದಂಥ ಸಂದರ್ಭದಲ್ಲಿ ಅಕಾಲಿಕ ಮಧ್ಯದಲ್ಲಿ ಮರಣ ಹೊಂದಂತ ಸಂದರ್ಭದಲ್ಲಿ ಬೈ ಎಲೆಕ್ಷನ್ ಆಯ್ತು. ಬೈ ಎಲೆಕ್ಷನ್ 96ರಲ್ಲಿ ಒಂದು ಬೈ ಎಲೆಕ್ಷನ್ ಆಯ್ತು. ಆ ಸಂದರ್ಭದಲ್ಲಿ ನನಗಿನ್ನೂ ಅವಾಗ 25 ವರ್ಷ ತುಂಬಿ 1 ತಿಂಗಳು ಎಲಿಜಿಬಲ್. ಅವಾಗ ನಾನು ರಾಜಕಾರಣಕ್ಕೆ ಕಾಲಿಡ್ಲಿಕ್ಕೆ ಅವಾಗ ನಾನು ಅರ್ಹನಾಗಿದ್ದೆ. ಆ ಸಂದರ್ಭದಲ್ಲಿ ನಮ್ಮ ತಂದೆಯವರು ತೀರೋದಂತ ಸಂದರ್ಭದಲ್ಲಿ ಶ್ರೀಮತಿ ಚೆನ್ನಮ್ಮನವರು ಕೂಡ ಆಗಮಿಸಿ ಆರಾಧನೆಗೆ ಎಲ್ಲ ಹೇಳಿ ಧೈರ್ಯ ತುಂಬಿ ನಮ್ಮೆಲ್ಲರಿಗೂ ಕೂಡ, ನಮ್ಮ ತಾಯಿಯವ್ರಿಗೆ, ನಮ್ಮ ಅಣ್ಣ ತಮ್ಮದಿವ್ರಿಗೂ ಧೈರ್ಯ ತುಂಬಿ ಖಂಡಿತ ಆ ಮನೆ ಬೆಳಗ್ಬೇಕು, ನೀವೆಲ್ಲರೂ ಉಳಿಸ್ಕೊಂಡು ಹೋಗ್ಬೇಕು ಅಂತ ನಮ್ಗೆಲ್ಲ ಒಂದು ಮಾತು ಕೊಟ್ಟಿದ್ರು. ಅವತ್ತು ಅವರು ಆರಾಧನೆಗೆ ಬಂದಂತ ಸಂದರ್ಭದಲ್ಲಿ, ಆ ಸಂದರ್ಭದಲ್ಲಿ ಅವರ ಒಂದು ಆ ಮಾತು ಇನ್ನೂ ಕೂಡ ನಮ್ಗೆ ಯಾವತ್ತೂ ಕೂಡ ಶ್ರೀರಕ್ಷೆಯಾಗಿ ಆಶೀರ್ವಾದ ಆಗೇ ಇದೆ. ಅವತ್ತು ಸಿದ್ದರಾಮಯ್ಯನವರು ಕೂಡ ನಮ್ಮ ಪಕ್ಷದಲ್ಲಿದ್ರು, ಅವರು ಕೂಡ ಬಂದಿದ್ರು ಆರಾಧನೆಗೆ. ಎಲ್ಲರೂ ಸಾಕಷ್ಟು ಜನ ಮುಖಂಡರುಗಳು ಬಂದಿದ್ರು. ದೇವೇಗೌಡರ ಗಡಿನಲ್ಲಿ ಎಲ್ಲರೂ ಕೂಡ ಪಳಗಿ ಹೋಗಿರ್ತಕ್ಕಂಥದ್ದೇ. ಆ ನಿಟ್ಟಿನಲ್ಲಿ ಅವತ್ತು ದೇವೇಗೌಡರು ಪ್ರಧಾನಮಂತ್ರಿ, ಅವತ್ತು ಎಲ್ಲೋ ಬೇರೆ ಕಡೆ ಇದ್ದಿದ್ರಿಂದ ಅವತ್ತು ಅವ್ರು ಬರಕ್ಕಾಗಿಲ್ಲ. ಅವ್ರ ಫೋನ್ ಮುಖಾಂತರ ಎಲ್ಲ ಹೇಳಿದ್ರು. ಅದಾದ ನಂತರ ಬೈ ಎಲೆಕ್ಷನ್ ಚುನಾವಣೆ ಘೋಷಣೆ ಆಯ್ತು. ಘೋಷಣೆ ಆದಾಗ ದೇವೇಗೌಡರು ಪ್ರಧಾನಿ, JH ಪಟೇಲ್ರು ಚೀಫ್ ಮಿನಿಸ್ಟರ್. ಆ ಸಂದರ್ಭದಲ್ಲಿ CM ಇಬ್ರಾಹಿಂ ಅವರು ನಮ್ಮ ಪಕ್ಷದ ಅಧ್ಯಕ್ಷರು. ಅವಾಗ ನನ್ನನ್ನ ರಾತ್ರಿ 1 ಗಂಟೆಯಲ್ಲಿ ಪ್ರಧಾನಮಂತ್ರಿ ಅನುಗ್ರಹ ಅಂತ ಒಂದು ಅಲ್ಲಿ ಸರ್ಕಾರಿ ಬಂಗ್ಲೆ ಇದೆ, ಅಲ್ಲಿ ಕೂರಿಸ್ಕೊಂಡು ರಾತ್ರಿ 1 ಗಂಟೆಯಲ್ಲಿ ನನಗೆ ಊಟ ಮಾಡಿಸಿ ಚೆನ್ನಮ್ಮಜ್ಜಿ B.Pharm ದೇವೇಗೌಡರು ಅವರಿಬ್ರು ಕೊಟ್ಟು ಕಳಿಸಿದ್ರು ಅರ್ಧ ಹೊತ್ತಿನಲ್ಲಿ ನನಗೆ. ಅದು ನಮಗೆ ಇಲ್ಲಿವರೆಗೂ ಕೂಡ ಜನತಾದಳದಲ್ಲಿ 30 ವರ್ಷಗಳ ಕಾಲ ಸತತವಾಗಿ ಎಲ್ಲೂ ಕೂಡ ಬೇರೆ ಕಡೆ ನೋಡಿದ ರೀತಿಯಲ್ಲಿ ಅಧಿಕಾರ ಇರ್ಲಿ, ಸೋರ್ಲಿ, ಗೆಲ್ಲಿ, ಒಂದ್ ಕಡೆ ಹೋಗ್ಲಿಕ್ಕೆ ಅದೊಂದು ನನಗೆ ಬಾಂಧವ್ಯ ಯಾವತ್ತೂ ಕೂಡ ಅದು ಸಾಯೋವರೆಗೂ ಕೂಡ ಹಂಗೆ ಇರ್ತದೆ ಅಂತ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಯಾರೆಲ್ಲೇ ಹೋಗ್ಲಿ ನಾನಂತೂ ಕೂಡ ಇಲ್ಲಿರೋನೆ, ಇಲ್ಲೇ ಇರೋನು ಅಂತಕ್ಕಂಥದ್ದನ್ನ ನೇರವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಈ ರೀತಿ ಆ ಕುಟುಂಬದ ಜೊತೆ ಒಡನಾಟ ಪ್ರಾರಂಭ ಆದಂಥದ್ದು. ನಂತರ ಅವರು ಬಂದಂಥವ್ರಿಗೆ ಎಲ್ಲರಿಗೂ ಕೂಡ ಹೇಳ್ತಾ ಆಶ್ಚರ್ಯ ಆಗೋಯ್ತು. ಮೊನ್ನೆ ಅವ್ರು ತೀರೋದಂತ ಸಂದರ್ಭದಲ್ಲಿ ಹೇಗೆ ಇಷ್ಟೊಂದು ಜನ ಸೇರ್ಲಿಕ್ಕೆ ಸಾಧ್ಯ, ಎಲ್ಲದನ್ನು ಕೂಡ ಮನೇಲೇ ಇದ್ದಂತ ಒಂದು ಗೃಹಿಣಿ ಹೆಣ್ಮಗುಗೆ ಇಷ್ಟೊಂದು ಜನನ ಸಂಪಾದಿಸಿದ ಹೇಗೆ ಅಂತಕ್ಕಂಥದ್ದು. ಇವತ್ತು ಒಂದು ಗ್ರಾಮ ಪಂಚಾಯತಿ ಚುನಾವಣೆ ನಿಂತಿಲ್ಲ, ಒಂದು ಯಾವುದೇ ಒಂದು ಇದಕ್ಕೆ ಪ್ರಚಾರಕ್ಕೆ ದೇವೇಗೌಡರು ಚುನಾವಣೆಗೆ ನಿಂತರು ಪ್ರಚಾರಕ್ಕೆ ಹೋಗಿಲ್ಲ, ಕುಮಾರಸ್ವಾಮಿ ಅವ್ರು ನಿಂತರು ಪ್ರಚಾರಕ್ಕೆ ಹೋಗಿಲ್ಲ. ಜೊತೆಗೆ ಮನೇಲಿ ಇತ್ಕೊಂಡೆ ಬಂದಂತವ್ರನ್ನ ಭಾವಿಸಿ, ಅವ್ರು ಬಂದಂತ ಸಂದರ್ಭದಲ್ಲಿ ಅವ್ರನ್ನ ಸತ್ಕರಿಸಿ, ಅವ್ರಿಗೆ ಇದ್ದಂಥದ್ದು ಏನೇ ಆಗ್ಲಿ ಮನೇಲಿ ಇದ್ದಂಥದ್ದನ್ನ ಅವ್ರಿಗೆ ಊಟ ಉಪಚಾರ ಮಾಡಿ ಪ್ರಸಾದವನ್ನಾರಾಗ್ಲಿ ಕೊಟ್ಟು ಕಳಿಸಿದಂಥದ್ದು ಇಷ್ಟು ಜನನ ಅವರು ಇಡೀ ರಾಜ್ಯದಲ್ಲಿ ಸಂಪಾದಿಸಲಿಕ್ಕೆ ಸಾಧ್ಯ ಆಯ್ತು. ಅದ್ರ ಜೊತೆಯಲ್ಲಿ ಅವ್ರು ತೀರೋದಂತ ಸಂದರ್ಭದಲ್ಲಿ ನಾವು ನೋಡಿದ್ವಿ ಎಲ್ಲರನ್ನು. ಮುಖ್ಯಮಂತ್ರಿಗಳ ಆದಿಯಾಗಿ ಎಲ್ಲಾ ಪಕ್ಷದ ಮುಖಂಡರುಗಳು ಬಂದ್ಯಾರೆ ಅಂದ್ರೆ ಆ ಮನೆಗೆ ಎಲ್ಲರೂ ಕೂಡ ಬಂದು ಅವರಿಂದ ಏನಾರು ಒಂದ್ ಸ್ವಲ್ಪ ಸೇವಿಸಿ ಹೋದಂತವ್ರೆ. ಅವರ ಆತಿಥ್ಯವನ್ನು ಸೇವಿಸಿ ಹೋಗಿರೋದ್ರಿಂದನೇ ಇವತ್ತು ಮುಖ್ಯಮಂತ್ರಿಗಳ ಆದಿಯಾಗಿ ಎಲ್ಲರೂ ಕೂಡ ಅವರ ಒಂದು ಆತ್ಮಕ್ಕೆ ಶಾಂತಿಯನ್ನು ಕೊಡದಂಥದ್ದನ್ನ ನಾವು ನೋಡಿದಾಗ ಯಾರಿಗೂ ಕೂಡ ದ್ವೇಷ ಇಲ್ಲ, ಯಾರ ಬಗ್ಗೆನೂ ಕೂಡ ಅಸೂಯೆ ಇಲ್ಲ, ಯಾರನ್ನು ಕೂಡ ಭಿನ್ನಾಭಿಪ್ರಾಯ ಹೊರಗಡೆನೂ ಮಾಡಿಲ್ಲ. ನಾವು ಇವತ್ತು ಜಮೀರ್ ಹೋಗಿ ಬೈದು ಹೊರಗಡೆ ಬೈದಿದ್ರು ಕೂಡ ಒಳಗ್ ಬಂದ್ರೆ ಬಾಯಲ್ಲಿ ಊಟ ಮಾಡುವಂತ ಕರೀತಕ್ಕಂಥ ಮನಸ್ಥಿತಿ. ನಾವೇನಾದ್ರು ನಮಗೆ ಯಾರು ದ್ವೇಷ ಮಾಡಿದ್ರೆ ಅಂದ್ರೆ ಅವ್ನ ಮಕ್ಕ ನೋಡಕ್ಕೂ ಇಷ್ಟಪಡಲ್ಲ ಕೆಲವರು. ಆದ್ರೆ ಬಾ ಊಟ ಮಾಡುವಂತ ಕರೀತಕ್ಕಂಥ ಒಂದು ಮನೋಭಾವ ಅವ್ರು ಬೆಳೆಸ್ಕೊಂಡಿದ್ರಲ್ಲ, ಅದು ಅವ್ರನ್ನ ಅಷ್ಟೆತ್ತರಕ್ಕೆ ತಗೊಂಡೋಗ್ಲಿಕ್ಕೆ ಸಾಧ್ಯ ಆಯ್ತು. ಆ ನಿಟ್ಟಿನಲ್ಲಿ ಇವತ್ತು ಚೆನ್ನಮ್ಮಜ್ಜಿಯವರು ಎಲ್ಲರನ್ನು ಕೂಡ ಸಂಪಾದಿಸಿದ್ರು. ಇವತ್ತು ಅಷ್ಟು ಜನ ಸೇರ್ಲಿಕ್ಕೆ 3 ದಿನಗಳ ಕಾಲ ಅಲ್ಲಿ ಹೋಗ್ತಾ ಇದ್ರೆ ಬೆಳಗಿನ ಜಾವ 5:30 ಆದ್ರೂ ಕೂಡ ನಾವು ಒಳನರಸೀಪುರ ತಲುಪಲಿಕ್ಕೆ ಆಗ್ಲಿಲ್ಲ. ಪ್ರತಿ ದಾರಿ ಉದ್ದಕ್ಕೂ ಜನ
ಅವ್ರನ್ನ ನೋಡ್ಲಿಕ್ಕೆ ಸಾಕಷ್ಟು ಕಾತರವಾಗಿದ್ದಂಥದ್ದನ್ನು ನೋಡಿದಾಗ ಖಂಡಿತ ಅವತ್ತು ಆಶ್ಚರ್ಯ ಆಯ್ತು. ಕುಮಾರಣ್ಣ ನಾವೆಲ್ಲ ಜೊತೆಲೇ ಇದ್ದಾಗ ಕುಮಾರಣ್ಣವ್ರು ಅದೇ ಅಂದ್ರು. ಅದಕ್ಕೆ ಕುಮಾರಣ್ಣ ಒಂದು ಆಲೋಚನೆನೂ ಕೂಡ ಮಾಡಿದ್ರು, ಇಂಥವ್ರ ಹೆಸರುಗಳು ಚಿರಾಯವಾಗಿ ಉಳಿಬೇಕು. ಅವರು ನಡೆದು ಬಂದಂತ ಹಾದಿ, ಅವರು ದಿನಕ್ಕೆ 6ರಿಂದ 8 ಗಂಟೆ ಕಾಲ ಪೂಜೆ ಬಿಟ್ರೆ ಅಡಿಗೆ ಮನೆ, ಇವೆರಡರಲ್ಲೇ ಇಷ್ಟು ಜನ ಸಂಪಾದಿಸಿರೋದು ಬಿಟ್ರೆ ಬೇರೆ ಎಲ್ಲೂ ಹೊರಗಡೆ ಬಂದವ್ರು ಸಂಪಾದಿಸಿಲ್ಲ. 6ರಿಂದ 8 ಗಂಟೆ ಒಂದು ತೊಟ್ಟು ನೀರು ಕುಡಿದೆ, ಬೆಳಗ್ಗೆ ಎದ್ದು ತುಳಸಿ ಪೂಜೆ ಎಲ್ಲ ನೆರವೇರಿಸಿ ಆಮೇಲೆ ಊಟವನ್ನು ಮಾಡ್ತಾ ಇದ್ದಂಥದ್ದು. ಇಬ್ರು ಜೊತೆಲಿ ಕೂತ್ಕೊಂಡು ದೇವೇಗೌಡರು ಅವರು ಎಲ್ಲಿದ್ದಾರೆ, ಇವ್ರು ಊಟ ಮಾಡ್ಬೇಕಾದ್ರೆ ಅವ್ರಿಲ್ಲ ಅಂದ್ರೆ ಅವ್ರಿಗೆ ಫೋನ್ ಮಾಡ್ಕೊಂಡು ಎಲ್ಲಿದ್ದೀರ, ನಾನು ಊಟಕ್ಕೆ ಕೂತ್ಕೊಳ್ಳ ಅಂತ ಕೇಳ್ಕೊಂಡು ಆ ಥರ ಸಂಬಂಧಗಳ ಇಟ್ಕೊಂಡು ಬಂದಂಥವ್ರನ್ನ ನಾವು ನೋಡಿದಾಗ ಖಂಡಿತ ಆ ಥರ ಇವತ್ತು ಎಲ್ಲರಿಗೂ ಕೂಡ ಆದರ್ಶ. ಈಗಿನ ಯುವಕರಿಗೆ, ಹೆಂಗಸರಾಗ್ಲಿ ಗಂಡು ಮಕ್ಕಳಾಗ್ಲಿ ಎಲ್ರಿಗೂ ಕೂಡ ಆದರ್ಶವಾಗಿ ಅವ್ರು ನಡ್ಕೊಂಡಂಥದ್ದು ನಮ್ಮೆಲ್ಲರಿಗೂ ಕೂಡ ಒಂದು ದಾರಿದೀಪ ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಆ ನಿಟ್ಟಿನಲ್ಲಿ ಅವ್ರ ಮಕ್ಕಳು ಅಷ್ಟೇ, ಎಲ್ಲರೂ ಕೂಡ ಸಂಸ್ಕಾರವಂತರೆ. ಅವ್ರ ಹೆಣ್ಮಕ್ಳಿಬ್ರು ಕೂಡ ಬಂದಂಥವ್ರನ್ನ ಅದೇ ತರ ನೋಡ್ಕೊಳ್ಳುವಂಥದ್ದು. ಜೊತೆಗೆ ಎಲ್ಲರೂ ಕೂಡ ಕುಮಾರಣ್ಣಂದು ಕೂಡ ಹೆಣ್ಗರಳಿರ್ತಕ್ಕಂಥದ್ದು. ರೇವಣ್ಣ ಹೊರಗಡೆ ಕೋಪಕ್ಕಂಡ್ರು ಒಳಗಡೆ ಅವನು ಒಂಥರ ಕೆಲಸಗಾರ, ಮತ್ತೆ ಒಳ್ಳೆ ರೀತಿಯಲ್ಲಿ ನಡ್ಕೊಳ್ಳುವಂಥದ್ದು. ಇನ್ನಿಬ್ರು ಡಾಕ್ಟರ್ ಎಲ್ಲರೂ ಕೂಡ ಅಷ್ಟು ಸಭ್ಯವಾಗಿ ಅಧಿಕಾರ, ಇಲ್ಲಿಂದ ಗ್ರಾಮ ಪಂಚಾಯತಿಯಿಂದ ಡೆಲ್ಲಿವರೆಗೂ ಅಧಿಕಾರ ನೋಡಿದಂತ ಕುಟುಂಬ. ಅಷ್ಟು ಅವರು ದೈವ ಶಕ್ತಿ ಇಲ್ಲದೆ ಇದ್ರೆ ಆ ಎತ್ತರಕ್ಕೆ ದೇವೇಗೌಡರು ಕೂಡ ಬೆಳಿಲಿಕ್ಕೆ ಸಾಧ್ಯ ಇರಲಿಲ್ಲ. ಇವತ್ತು ಕುಮಾರಸ್ವಾಮಿ ಅವರು ಕೂಡ 2 ಸಲ ಮುಖ್ಯಮಂತ್ರಿ ಆಗ್ಲಿಕ್ಕೆ ಸಾಧ್ಯ ಇರಲಿಲ್ಲ. ಅವರ ಒಂದು ಶ್ರೀರಕ್ಷಣೆ ಇವತ್ತು ಆ ಕುಟುಂಬವನ್ನ ಅಷ್ಟು ಎತ್ತರಕ್ಕೆ ತಗೊಂಡೋಗ್ಲಿಕ್ಕೆ ಸಮಾಜ ಸೇವೆಯಲ್ಲಿ ಸಾಧ್ಯ ಆಗಿದೆ ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಸ್ಮರಿಸ್ಕೋಬೇಕಾಗ್ತದೆ. ಖಂಡಿತ ಇವತ್ತು ಪಕ್ಷಾತೀತವಾಗಿ ಎಲ್ಲರೂ ಕೂಡ ಇವತ್ತು ಅಲ್ಲಿ ಸೇರಿದಂಥದ್ದನ್ನ ನಾವು ನೋಡಿದಾಗ ನಮ್ಮಲ್ಲೂ ಕೂಡ ಮಾಧುಸ್ವಾಮಿ ಅವರು ಕೂಡ ಬಂದಿದ್ರು ಅಲ್ಲಿ ಹೊಳೆನರಸೀಪುರಕ್ಕೆ ಬಂದು, ಅವರು ಕೂಡ ಅವರ ಅಂತಿಮ ನಮನವನ್ನ ಸಲ್ಲಿಸಿದಂಥದ್ದು ಎಲ್ಲ ಕೂಡ ಸ್ಮರಿಸ್ಕೊಡ್ತೀವಿ. ಖಂಡಿತ ಇವತ್ತು ಅದನ್ನ ಒಂದು ಏನ್ ಮಾಡಿದರೆ ಕುಮಾರಣ್ಣಂದು ಒಂದು ವಿಶಾಲವಾದ ಮನಸ್ಸಲ್ಲಿ ಆಲೋಚನೆ ಮಾಡಿ ಒಂದು ರಂಗನಾಥ ಸ್ವಾಮಿ ಬೆಟ್ಟದ ತಪ್ಪಲಿನಲ್ಲಿ ಒಂದು 50 ಎಕರೆ ಜಮೀನಲ್ಲಿ ಅಲ್ಲಿ ಒಂದು ಎಲ್ಲ ಅವರ ಎಲ್ಲ ಆದರ್ಶಗಳು, ಮತ್ತೆ ಅಲ್ಲಿ ಮ್ಯೂಸಿಯಂ ಮಾಡ್ತಕ್ಕಂಥದ್ದು, ಅಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಔಷಧಿ ಸಸ್ಯಗಳನ್ನ ಬೆಳೀತಕ್ಕಂಥದ್ದು, ಮತ್ತೆ ವೇದ ಶಾಸ್ತ್ರದ ತರಬೇತಿಗಳು ಎಲ್ಲ ಹಲವಾರು ರೀತಿಯಲ್ಲಿ ಅವ್ರ ಗೋಶಾಲೆಗಳು ಈ ತರ ಎಲ್ಲ ತೆರಿಬೇಕು ಅಂತ ಯಾವತ್ತೂ ಕೂಡ ಅದು ಚಿರಾಯವಾಗಿ ಉಳಿಬೇಕು ಅವ್ರ ಹೆಸರು ಅಂತಕ್ಕಂಥದ್ದು ಒಂದು ಅಲ್ಲೇ ಮಣ್ಣು ಮಾಡೋದಕ್ಕೂ ಕೂಡ ಅವರು ಆಲೋಚನೆ ಮಾಡಿದ್ರು. ಖಂಡಿತ ಅವ್ರ ಕುಟುಂಬ ಎಲ್ಲ ಒಪ್ಪಿ ಇವತ್ತು ಅಲ್ಲಿಯೇ ಭೂಮಿ ಇರ್ತಕ್ಕಂಥವ್ರು ಕೂಡ ಧಾರಾಳವಾಗಿ ಎಲ್ಲರೂ ಕೂಡ ಭೂಮಿನ ನೀಡಿದಂಥದ್ದು ಇದೆಲ್ಲ ನೋಡಿದಾಗ ಖಂಡಿತ ಅವ್ರು ಮಾಡಿರ್ತಕ್ಕಂಥ ಒಳ್ಳೆ ಸೇವೆ ಇದೆಲ್ಲದನ್ನು ಕೂಡ ಇವತ್ತು ನಾವೆಲ್ಲರೂ ಕೂಡ ಸ್ಮರಿಸ್ಕೋಬೇಕಾಗ್ತದೆ. ಆ ನಿಟ್ಟಿನಲ್ಲಿ ನಮ್ಮೆಲ್ಲರನ್ನು ಕೂಡ ಅವ್ರು ಬೆಳೆಸಿದಂಥವ್ರು. ಅವ್ರು ಇವತ್ತು ನಮ್ಮನ್ನೆಲ್ಲ ಅಗಲಿದ್ದಾರೆ. 72 ವರ್ಷಗಳ ಕಾಲ ಸತತವಾಗಿ ಸುದೀರ್ಘವಾಗಿ ಕೌಟುಂಬಿಕ ಜೀವನವನ್ನ ನೆರವೇರಿಸಿ ಎಲ್ಲ ಮಕ್ಕಳು, ಮರಿಮಕ್ಕಳು, ಮೊಮ್ಮಕ್ಕಳು ಎಲ್ಲರನ್ನೂ ಕೂಡ ನೋಡಿ ಇವತ್ತು ನಮ್ಮನ್ನೆಲ್ಲ ಅಗಲಿದ್ದಾರೆ. ಅವರು 1.5 ವರ್ಷದ ಮುಂಚೆ ಈ ದೈನಂದಿನ ಚಟುವಟಿಕೆ ಪ್ರತಿದಿನ ಹಂಗೆ ಇತ್ತು. 1.5 ವರ್ಷದಿಂದ ಸ್ವಲ್ಪ ಹಾಸಿಗೆ ಹಿಡಿದಂಥದ್ದವರು ಅಲ್ಲಿವರೆಗೂ ಕೂಡ ಪ್ರತಿನಿತ್ಯ ಅವ್ರು ಮಾಡ್ತಾ ಇದ್ದಿದ್ದು ಪೂಜೆ ಮತ್ತೆ ಅಡಿಗೆ ಮನೆ ಬಿಟ್ರೆ ಬೇರೆ ಎಲ್ಲೂ ಕೂಡ ಅವ್ರು ಸೇವೆ ಮಾಡಿಲ್ಲ. ಆ ರೀತಿಯಲ್ಲಿ ಜನವನ್ನ ಸಂಪಾದಿಸಿದ್ರು. ಇಂಥವ್ರು ಇವತ್ತು ಸನ್ಮಾನ್ಯ ದೇವೇಗೌಡರಿಗೆ ನಾವೆಲ್ಲ, ಯಾಕೆಂದ್ರೆ ಜೋಡಿ ಅಕ್ಕಿಗಳ ತರ ಇದ್ದಂಥವ್ರು ಅವರಿಬ್ರು, ಇವತ್ತು ಅವರು ಅಗಲಿರೋದ್ರಿಂದ ದೇವೇಗೌಡರು ಕುಗ್ಗುದ ರೀತಿಯಲ್ಲಿ ನೋಡ್ಕೊಳ್ಳುವಂತ ಜವಾಬ್ದಾರಿ ನಮ್ದೆಲ್ಲರದು ಇರ್ತದೆ. ನಾವೆಲ್ಲ ಅವ್ರಿಗೆ ಆತ್ಮಸ್ಥೈರ್ಯವನ್ನು ತುಂಬುವಂತ ಕೆಲಸ ನಾವ್ ಯಾವಾಗಾರ ಅಲ್ಲಿ ಹೋದಾಗ ಮಾಡಿದ್ರೆ ಖಂಡಿತ ಅವ್ರು ಇನ್ನೂ ಕೂಡ ಹೆಚ್ಚಿನ ಕಾಲ ನಮ್ಮ ರಾಜ್ಯಕ್ಕೆ, ರಾಷ್ಟ್ರಕ್ಕೆ ಅವಶ್ಯಕತೆ ಇದೆ. ಯಾವುದೇ ಒಂದು ನೀರಾವರಿ ಆಗ್ಲಿ ಮತ್ತೆ ಜಟಿಲವಾದ ಸಮಸ್ಯೆಗಳು ಎದುರಾದಾಗ ದೇವೇಗೌಡರನ್ನ ಎಲ್ಲಾ ಪಕ್ಷದವರು ಸ್ಮರಿಸ್ಕೊತಾರೆ. ಏನು ಕಾವೇರಿ ಇಶ್ಯೂ ಬಂದಾಗ ಆಗ್ಬೋದು, ಇದೆಲ್ಲ ನೋಡಿದ್ದೇವೆ. ಅದರಿಂದ ಅವ್ರಿಗೆಲ್ಲ ರಾಜ್ಯದ ಮೂಲೆ ಮೂಲೆಯ ನಾಡಿ ಮಿಡಿತ ಅವ್ರಿಗೆ ಗೊತ್ತಿರೋದ್ರಿಂದ ಖಂಡಿತ ಅವ್ರು ಅದಕ್ಕೆ ಸರಳವಾಗಿ ಉಪಾಯಗಳನ್ನ ಕಂಡುಹಿಡ್ಕೊಂಡು ಅದನ್ನ ಏನು ನಿಭಾಯಿಸ್ತಕ್ಕಂಥ ಕೆಲಸ, ಅದನ್ನ ಸರಿಪಡಿಸ್ತಕ್ಕಂಥ ಕೆಲಸ ಸನ್ಮಾನ್ಯ ದೇವೇಗೌಡರು ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ನಾಡಿದ್ದು ಗುರುವಾರ ಸುಮಾರು ಒಂದು 3 ಲಕ್ಷ ಜನಕ್ಕೆ ಅಲ್ಲೆಲ್ಲ ಬಂದಂತವ್ರಿಗೆ ಅಲ್ಲಿ 11 ದಿವಸದ ಕಾರ್ಯ ಜೊತೆನಲ್ಲಿ ಅಲ್ಲಿ ಪುಣ್ಯ ಸ್ಮರಣೆ ಕೆಲಸನೂ ಕೂಡ ಮಾಡ್ತಾ ಇದ್ದಾರೆ. ಯಾರ್ಯಾರು ಹೋಗುವಂಥದ್ದಿದೆ ಅದೆಲ್ಲದಕ್ಕೂ ಕೂಡ ನಾವು ಜೊತೆಲಿ ಹೋಗೋಣ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಪರಮ ಪೂಜ್ಯರು ಕೂಡ ಅಷ್ಟೇ, ಅವ್ರು ಯಾವತ್ತಿದ್ರು ಅವ್ರ ಜೊತೆ ಒಡನಾಟ ಹಂಗೆ ಇತ್ತು. ನಮ್ಮ ಪೂಜ್ಯರು ತುಂಬಾ ಅವರ ಸಲಹೆಗಳನ್ನ ಕೊಟ್ಕೊಂಡು ಒಳ್ಳೆ ಮಾರ್ಗದಲ್ಲಿ ಹೋಗ್ಲಿಕ್ಕೆ ಅವರ ಒಂದು ಆದರ್ಶಗಳೇ ಕಾರಣ. ನಾವೆಲ್ಲ ನೋಡಿದ್ವಿ, ಯಾರಿಗಾರು ಮುಖ್ಯಮಂತ್ರಿಗಳಿಗೆ ನಮ್ಗೆ ಏನಾರು ಉಡುಗೊರೆ ಕೊಟ್ರೆ ಏನ್ ಮಾಡ್ತೀವಿ, ತಗೊಂಡೋಗಿ ಮನೆಯಲ್ಲಿ ನಾವೆಲ್ಲರೂ ಕೂಡ ಒಂದು ಇದರಲ್ಲಿ ಎಲ್ಲರೂ ವಾರ್ಡ್ರೋಬ್ ಅಲ್ಲೋ ಎಲ್ಲೇ ಇಟ್ಟು ಎಲ್ಲರಿಗೂ
ಕಾಣಂಗಿಡ್ತೇವೆ. ಕುಮಾರಣ್ಣ ಮುಖ್ಯಮಂತ್ರಿ ಆದಾಗ ಒಂದು ಬೆಳ್ಳಿ ಕುರ್ಚಿ ಕೊಟ್ರು ಸ್ವಾಮಿ. ಬೆಳ್ಳಿ ಕುರ್ಚಿ ಕೊಟ್ಟಾಗ ಅವ್ರೇನ್ ಬಂತು ಅವ್ರ ತಲೆಗೆ ಅವಾಗ, ನಾನು ಇದ್ರ ಮೇಲೆ ಕೂತ್ಕೊಳ್ಳಕ್ ಯೋಗ್ಯನಲ್ಲ, ಸಿದ್ಧಗಂಗೆ ಶ್ರೀಗಳೇ ಕೂತ್ಕೊಳ್ಳಕ್ ಅದಕ್ಕೆ ಅದ್ರ ಮೇಲೆ ಯೋಗ್ಯರು ಅಂತಂತ ಸಿದ್ಧಗಂಗೆ ಮಠಕ್ಕೆ ತಗೊಂಡ್ಬಂದು ಕೊಟ್ರು ಫಸ್ಟ್ ಅವರು ಮುಖ್ಯಮಂತ್ರಿಗಳಾದಾಗ. ಈ ತರ ಮನಸ್ಥಿತಿ ಅವ್ರು ಬೆಳೆಸಿರೋದು ಅವ್ರ ಸಂಸ್ಕಾರದಿಂದ ಕಾಣ್ಬೋದು ವಿನ ಖಂಡಿತ ಇದೆಲ್ಲ ಆದರ್ಶಗಳು ಸಾಕಷ್ಟು ನಮ್ಗೆ ಅವ್ರ ಮನೆತನದಲ್ಲಿ ಬೆಳೆದಿರ್ತಕ್ಕಂಥವ್ರಿಗೆಲ್ಲರಿಗೂ ಕೂಡ ಗೊತ್ತು. ಇವತ್ತು ಅದೊಂದು ಗರಡಿ ಇದ್ದಂಗೆ, ದೇವೇಗೌಡರು ಗರಡಿ ಅಂದ್ರೆ ಅಲ್ಲಿ ಎಲ್ಲರೂ ಕೂಡ ಪಳಗಿ ಬೇರೆ ಬೇರೆ ಕಡೆ ಸೇವೆ ಮಾಡ್ತಾ ಇರ್ತಕ್ಕಂಥದ್ದು ರಾಜಕೀಯದಲ್ಲಿ. ನನಗೆ ಪಕ್ಷ ತಗೊಳಕ್ ಹೋಗಲ್ಲ ಇಲ್ಲಿ, ಯಾಕೆಂದ್ರೆ ಇದು ಪಕ್ಷಾತೀತವಾಗಿ ಮಾಡ್ಬೇಕು ಇಂಥ ಕಾರ್ಯಕ್ರಮಗಳನ್ನ ಅಂತಕ್ಕಂಥ ದೃಷ್ಟಿಯಿಂದ. ಆದ್ರಿಂದ ಇವತ್ತು ಅದೊಂದು ಅಲ್ಲಿ ಎಲ್ಲರೂ ಕೂಡ ಆಶೀರ್ವಾದ. ಮೊನ್ನೆ ಅದಾದ ನಂತರ ಜಮೀರ್ ಅವರು ಹೋಗಿ ದೇವೇಗೌಡರ ಜೊತೆ ಪ್ರೀತಿಯಿಂದ ಮಾತಾಡಿದಂಥದ್ದು ಇದೆಲ್ಲ. ಸೊ ಏನಂದ್ರೆ ವಿಶ್ವಾಸ ಬೇರೆ, ರಾಜಕೀಯ ಬೇರೆ. ವಿಶ್ವಾಸಕ್ಕೆ ಯಾವತ್ತೂ ಕೂಡ ಕಟ್ಪಾಡಿಲ್ಲ. ನನಗೂ ಕೂಡ ಒಂದೆರಡು ಸಲ ಅಂತ ಇಕ್ಕಟ್ಟಿನ ಪರಿಸ್ಥಿತಿಗಳು ಬಂತು. ಯಾಕೆಂದ್ರೆ ನಮ್ಮ ಪಕ್ಷದಲ್ಲಿ ಇದ್ದಂಥವ್ರು ಚಂದ್ರರಾಜ ಸ್ವಾಮಿ ಇವರೆಲ್ಲ, MP ಪ್ರಕಾಶ್, ನಮ್ಮ ಸಂತೋಷ್ ಲಾಡ್ ಇವರೆಲ್ಲ ಪಾರ್ಟಿ ಬಿಟ್ಟು ಹೋಗಕ್ ಹೋದ್ರು. ನಾವು ಈಚೆ ಹೋಟ್ಲಲ್ಲಿ ಒಳಗಡೆ ಇದ್ದಾರೆ, ಈಚೆ ಕಾರಲ್ಲಿ ಕೂತ್ಕೊಂಡು ಏನ್ ಇಂಥ ಪರಿಸ್ಥಿತಿ, ಅವ್ರನ್ನ ಕರೆಯಕ್ಕೆ ಆಗ್ತಾ ಇಲ್ಲ, ಬರಲ್ಲ ಅವ್ರು ಯಾರು, ಮುಂದಕ್ಕೆ ಹೋಗ್ಬಿಟ್ಟಿದ್ದಾರೆ. ನಾನು ಅವ್ರ ಜೊತೆ ಹೋಗೋ ಮನ್ಸು ನನಗಿಲ್ಲ. ಆದ್ರೂ ಒಂದು ಗಂಟೆ ಈಚೆ ಕೂತ್ಕೊಂಡು ಕೊನೆಗಿಲ್ಲ, ನಮ್ಮ ಸ್ನೇಹಿತರೊಬ್ರು ಸುರೇಶ್ ಅಂತ, ಅವರು ಬೇಡ ನಾವೆಲ್ಲ ಹೆಂಗಿರ್ತೀವಿ ಹಂಗಿರೋಣ ಅಂತಕ್ಕಂಥದ್ದು ಎಲ್ಲ ನಾವು ಕೂತ್ಕೊಂಡು ಚರ್ಚೆ ಮಾಡಿ ನಾವು ಆ ಥರದ ಬೇರೆ ಮನ್ಸು ಮಾಡಲಿಲ್ಲ. ಆಮೇಲೆ ನಮ್ಮ ವಾಸಣ್ಣನೂ ಅಷ್ಟೇ, ವಾಸಣ್ಣ ಹೋಗ್ಬೇಕಾದ್ರೆ ಕೂಡ ಅದೇ ಇಕ್ಕಟ್ಟು. ಯಾಕೆಂದ್ರೆ ಸ್ನೇಹ, ವಿಶ್ವಾಸ ಹಂಗಿತ್ತು. ವಿಶ್ವಾಸ ಬೇರೆ, ರಾಜಕೀಯ ಬೇರೆ ಅಂತ ಅವ್ರಿಗೆಲ್ಲ ಹೇಳಿ ರಾಜಕೀಯವಾಗಿ ನಾವು ಕೊನೆವರೆಗೂ ಇರ್ತಕ್ಕಂಥದ್ದು ಈ ಕುಟುಂಬದ ಜೊತೆನೆ ಇಲ್ಲೇ ಇರ್ತಕ್ಕಂಥದ್ದನ್ನ ನಾವು ಸ್ಪಷ್ಟವಾಗಿ ಎಲ್ರಿಗೂ ಕೂಡ ಇಡೀ ರಾಜ್ಯಕ್ಕೆ ಒಂದು ಸಂದೇಶ ಕೊಡೋ ರೀತಿಯಲ್ಲಿ ನಾವು ನಡ್ಕೊಂಡಿದ್ದೇವೆ. ಆದ್ರಿಂದ ಇವತ್ತು ಕುಮಾರಣ್ಣ ಡೆಲ್ಲಿಗೆ ಹೋದಾಗ ಇವತ್ತು ಆ ಸ್ಥಾನವನ್ನು ನನಗೆ ಬಿಟ್ಕೊಡಕ್ಕೆ ಮಾಡಿದ್ದಾರೆ ಅಂತಂದ್ರೆ ಅದನ್ನ ಉಳಿಸ್ಕೊಂಡ್ರೆ ಸಾಧ್ಯ. ನಾನು ಇಲ್ಲದೆ ಇದ್ರೆ ಜನತಾದಳದ ಇವತ್ತು ಫ್ಲೋರ್ ಲೀಡರ್ನ ಕುಮಾರಣ್ಣ ಅಷ್ಟು ಸರಳವಾಗಿ ಕೊಟ್ಟರು ಅಂತ ದೇವೇಗೌಡರು ಹೇಳಿ ಮಾಡಿದ್ದಾರೆ ಅಂದ್ರೆ ಆ ನಂಬಿಕೆ, ಅವ್ರ ಜೊತೆ ಇರ್ತಕ್ಕಂಥ ಒಡನಾಟ, ವಿಶ್ವಾಸನೆ ಕಾರಣ. ಖಂಡಿತ ಅದಕ್ಕೆ ಧಕ್ಕೆ ಬರದ ರೀತಿಯಲ್ಲಿ ನಮ್ಮ ಕ್ಷೇತ್ರದ ಜನಗಳು ಅಷ್ಟೇ, ಯಾವತ್ತೂ ಕೂಡ ಎಲ್ಲರೂ ಒಂದೇ. ನಮ್ಗೆ ಇಲ್ಲಿ ನಾವು ಯಾವತ್ತೂ ಕೂಡ ಜಾತಿ ಆಗ್ಲಿ ಬೇರೆದನ್ನು ಮಾಡಕ್ಕೆ ಹೋಗ್ಲಿ, ಎಲ್ಲರೂ ಕೂಡ ಒಂದೇ ಅಂತಕ್ಕಂಥ ಭಾವನೆಯಲ್ಲಿ ಎಲ್ಲರೂ ಕೂಡ ಬೆಳಿಬೇಕು, ಎಲ್ಲರೂ ಒಟ್ಟಾಗಿ ಹೋಗ್ಬೇಕು, ಎಲ್ಲರೂ ಕೂಡ ಒಂದು ಸುಸಂಸ್ಕೃತರಾಗಿ ನಾವು ಸಮಾಜವನ್ನ ಒಂದು ಒಳ್ಳೆ ಹಾದಿನಲ್ಲಿ ಕೊಂಡೊಯ್ಯೋ ರೀತಿಯಲ್ಲಿ ಇವತ್ತು ಚೆನ್ನಮ್ಮನವರ ಹಾದಿನಲ್ಲಿ ನಾವು ಹೋಗ್ಲಿಕ್ಕೆ ಪ್ರಯತ್ನವನ್ನ ಮಾಡೋಣ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಏನು ದೊಡ್ಡ ಮನೆ ದೇವತೆಗೆ ನುಡಿ ನಮನ ಅಂತ ಇಡೀ ರಾಜ್ಯದಲ್ಲಿ ಇದು ಜರುಗ್ತದೆ. ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಮಾಡ್ಲಿಕ್ಕೆ ತೀರ್ಮಾನಗಳು ಮಾಡಿದ್ದಾರೆ. ಪ್ರಥಮವಾಗಿ ನಾವು ಕೂತ್ಕೊಂಡಾಗ ನಾವು ಇದನ್ನ ಚರ್ಚೆ ಮಾಡಿದಾಗ ನಾನೇ ಮೊದಲು ಮಾಡ್ತೀನಿ ಅಂತ ನಾನೇ ಪ್ರಾರಂಭ ಮಾಡಕ್ಕೆ ಪ್ರಯತ್ನ ಮಾಡಿದ್ವಿ. ಖಂಡಿತ ಇದು ಯಾಕೆಂದ್ರೆ ಅಂತ ಆದರ್ಶ ಪುರುಷರು ಮಹಿಳೆಯರು, ಇಂದಿರಾ ಗಾಂಧಿ ಬಿಟ್ರೆ ಸೆಕೆಂಡ್ ಇವ್ರಿಗೆ ಇಷ್ಟೊಂದು ಜನ ಸೇರಿದ್ದು ಅಂತ ಇಡೀ ರಾಷ್ಟ್ರದ ಸೆಂಟ್ರಲ್ ಇದು ಫೈನಾನ್ಸ್ ಮಿನಿಸ್ಟರ್ ಕೂಡ ಕುಮಾರಣ್ಣ ಜೊತೆ ಅರ್ಧ ಗಂಟೆ ಮಾತಾಡಿದ್ರು. ಐ ನೆವರ್ ಸೀನ್ ಲೈಕ್ ದಿಸ್ ಲೇಡಿ ಎನಿವೇರ್ ಅಂತಂತ ಎಲ್ಲ ಆ ಥರ ಎಲ್ಲ ಹೇಳ್ದಂತದನ್ನ ನೋಡಿದ್ರೆ ಖಂಡಿತ ಇಂದಿರಾ ಗಾಂಧಿ ಅವರು ಅಂದ್ರೆ ಪ್ರಧಾನಿ ಆಗಿದ್ರು, ಅವ್ರಿಗೆ ಪಾಪ್ಯುಲಾರಿಟಿ ಇತ್ತು. ಚೆನ್ನಮ್ಮಜ್ಜಿಯವ್ರು ಮನೆ ಬಿಟ್ಟು ಈಚೆ ಬಂದಿಲ್ಲ, ಇಷ್ಟು ಜನ ಹೆಂಗ್ ಸಂಪಾದನೆ ಮಾಡಿದ್ರು ಅನ್ನೋದೇ ಎಕ್ಸ್ಟ್ರಾ ಪ್ರಶ್ನೆ ಎಲ್ಲರಿಗೂ. ಆ ರೀತಿಯಲ್ಲಿ ಅವರೆಲ್ಲ ಒಂದು ಒಳ್ಳೆ ರೀತಿಯಲ್ಲಿ ಉತ್ತಮ ರೀತಿಯಲ್ಲಿ ಹೋಗ್ತಕ್ಕಂಥದ್ದು ನಾವೆಲ್ಲ ಕೂಡ ಅನುಸರಿಸಬೇಕಾಗತ್ತೆ. ಯಾರು ಒಳ್ಳೆ ಕೆಲಸ ಮಾಡ್ತಾರೋ ಅಂಥದನ್ನ ಆದರ್ಶವಾಗಿ ನಾವು ತಗೊಂಡ್ರೆ ಖಂಡಿತ ನಾವು ಒಂದು ಒಳ್ಳೆ ಹಾದಿನಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಈ ನಿಟ್ಟಿನಲ್ಲಿ ನಿಮ್ಮ ಎಲ್ಲ ಜೀವನ ಸಾಗೋಣ. ಯಾರು ಕೂಡ ಶಾಶ್ವತ ಅಲ್ಲ. ಇದ್ದಂಥ ಸಂದರ್ಭದಲ್ಲಿ ಏನ್ ಮಾಡಿದ್ವಿ, ಏನ್ ಬಿಟ್ಟೋದ್ವಿ ಅದು ಮುಖ್ಯ ಆಗ್ತದೆ ವಿನ ನಾವು ಬದುಕಿದಾಗ ಯಾವ ತರ ನಡ್ಕೊಂಡ್ವಿ ಅಂತಕ್ಕಂಥದ್ದು ಮುಖ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ಚೆನ್ನಮ್ಮನವರು ಇವತ್ತು ನಮ್ಮೆಲ್ಲರಿಗೂ ಕೂಡ ಆದರ್ಶ ಅಂತಕ್ಕಂಥದ್ದನ್ನ ನಾವು ಈ ಸಂದರ್ಭದಲ್ಲಿ